ಸಭಾಂಗಣದಲ್ಲಿ ಕುಂಕುಮ ಮಹತಿ ಅನ್ನುವಂಥ ಪುಸ್ತಕ ಅನಾವರಣಗೊಳ್ಳಲಿದೆ. ಶ್ರೀ ಲಲಿತಾಂಬಿಕೆಯನ್ನ ಮನಸ ಸ್ಮರಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ ಕೇಶವ ಪ್ರಸಾದ ಮುಳಿಯ ಪ್ರತಿಷ್ಠಾನ, ಹಾಗೆಯೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂತಹ ಶ್ರೀ ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಇರುವಂತಹ ಶ್ರೀಯುತ ಕಶಕೋಡಿ ಸೂರ್ಯನಾರಾಯಣ ಭಟ್, ಅದೇ ರೀತಿ ಈ ಕುಂಕುಮ ಮಹತಿ ಪುಸ್ತಕ ಒಂದು ಅದಮ್ಯ ಕನಸನ್ನಾಗಿ ಅದನ್ನ ಇವತ್ತು ಸಾಕಾರಗೊಳಿಸಲಿಕ್ಕೆ ಇಲ್ಲಿ ಕಾರ್ಯವನ್ನ ಮಾಡಿದಂತಹ ಶ್ರೀಮತಿ ಕೃಷ್ಣವೇಣಿ ಮುಳಿಯ, ಹಾಗೆಯೇ ಈ ಪುಸ್ತಕ ಕುಂಕುಮ ಮಹತಿ ಇವತ್ತು ನಮ್ಮ ಮುಂದೆ ಲೋಕಾರ್ಪಣೆಗೊಳ್ಳಿಕ್ಕಿದ್ರೆ ಅದರ ಕೃತಿಕಾರರಾಗಿರುವಂತಹ ಶ್ರೀಮತಿ ಶೀಲಾಲಕ್ಷ್ಮಿ ಕಾಸರಗೋಡು, ಜೊತೆಗೆ ಶ್ರೀ ಗಣೇಶ್ ಮಂಗಳೂರು ಸಂಚಾಲಕರು ದೇವಸ್ಥಾನ ಸಂವರ್ಧನಾ ಸಮಿತಿ, ಹಾಗೆಯೇ ನಮ್ಮ ಜೊತೆಗೆ ಇರುವಂತಹವರು ಪುತ್ತೂರು ಕನ್ನಡ ಸಾಹಿತ್ಯ ಸಮ್ಮೇಳನ ಇದರ ಸಾಹಿತ್ಯ ಪರಿಷತ್ತು ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಉಮೇಶ್ ನಾಯ್ಕ್, ಇವರೆಲ್ಲರೂ ಕೂಡ ನಮ್ಮ ವೇದಿಕೆಗೆ ಬರುವಂಥ ಸಂದರ್ಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಶ್ರೀ ಲಲಿತಾಂಬಿಕೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈದು ದೀಪ ಬೆಳಗಿಸಿ ತುಳಸಿ ಗಿಡಕ್ಕೆ ನೀರನ್ನ ಹಾಕಿ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅಂತ ಶ್ರೀಯುತ ವೈದಿಕ ವಿದ್ವಾಂಸರಾದ BS ಭಟ್ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಳ್ಬೇಕು. ಬೆಳಕು ಜ್ಞಾನದ ಸಂಕೇತವಾದರೆ ತಿಲಕ ನಮ್ಮ ಅಸ್ಮಿತೆಯ ಸಂಕೇತ, ದೀಪ ಜ್ಞಾನದ ಸಂಕೇತ, ದೀಪ ಮನಸ್ಸಿನ ಅಂಧಕಾರವನ್ನ ತೊಡೆಯುವ ಮಾರ್ಗದರ್ಶಕ. ಈ ದೃಷ್ಟಿನಲ್ಲಿ ಎಲ್ಲ ಕಾರ್ಯವೂ ಅತ್ಯಂತ ಸುಗಮವಾಗಿ ಸಾಗಲಿ ಎನ್ನುವ ದೃಷ್ಟಿಯಿಂದ ಇದೀಗ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಆರಂಭ ಮಾಡ್ತಾ ಇದ್ದೇವೆ. ಎಲ್ಲ ಗಣ್ಯರು ಶ್ರೀ ಲಲಿತಾಂಬಿಕೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈದು ತುಳಸಿ ಗಿಡಕ್ಕೆ ನೀರನ್ನ ಸಮರ್ಪಿಸಿ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಂತ ವಿನಂತಿಯನ್ನ ಮಾಡ್ತಾ ಕಾರ್ಯಕ್ರಮದ ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕುಮಾರಿ ಸನ್ನಿಧಿ ಕಜೆಯವರು ಆಗಮಿಸಿರುವಂತಹ ಬಂಧುಗಳು ಎದ್ದು ನಿಂತುಕೊಳ್ಳಬೇಕಾಗಿ ಸದಾ ಶಿವ ಪ್ರಿಯೇ ಶ್ರೀ ದುರ್ಗಾಂಬಿಕೆ ಪಾಹಿ ಮಾ ಸದಾ
ಶಿವ ಶ್ರೀ ದುರ್ಗಾಂಬಿಕೆ ಪಾಹಿ ಶ್ರೀಕರೇ ಭವಭಯಹರೇ ಶ್ರೀಕರೇ ಭವಭಯಹರೇ ಶ್ರೀಕಾರ ಬೀಜಾಕ್ಷರೇ ಗಿರಿತನ ಶ್ರೀಕರೇ ಭವಭಯಹರೇ ಶ್ರೀಕಾರ ಬೀಜಾಕ್ಷರೇ ಗಿರಿತನಯೇ ಶ್ರೀ ದುರ್ಗಾಂಬಿಕೆ ಪಾಹಿ ನೀಲಕಂಠ ಹೃದಯಾನಂದಕರೆ ನಿಖಿಲ ಲೋಕ ಜನ ಸಂಕಷ್ಟಹರೆ ನೀಲಕಂಠ ಹೃದಯಾನಂದಕರೆ ನಿಖಿಲ ಲೋಕ ಜನ ಸಂಕಷ್ಟಹರೆ ಕಾಮಿತಾರ್ಥ ವರದಾಯಿಕೆ ಚತುರೇ ಕಾಮಿತಾರ್ಥ ವರದಾಯಿಕೆ ಚತುರೇ ಕಾಮಾರಿ ಮನುಪುರನಾಥ ವಿಹರೆ ಕಾಮಾರಿ ಮನುಪುರನಾಥ ವಿಹರೆ ಶ್ರೀ ದುರ್ಗಾಂಬಿಕೆ ಪಾಹಿ ಮಾಂ ಸದಾ ಶಿವ ಶ್ರೀ ದುರ್ಗಾಂಬಿಕೆ ಪಾಹಿ ಮಾಂ ಪಾಹಿ ಮಾಂ. ಲಲಿತಾಂಬಿಕೆಯ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಕುಂಕುಮ ಹಣೆಯ ಮೇಲೆ ಇರುವ ಸೌಭಾಗ್ಯದ ತೇಜೋಮಯವಾದ ಸಂಕೇತವಾದರೆ ನಮ್ಮೊಳಗಡೆ ಇರುವಂಥ ಅತೀಂದ್ರಿಯವಾದಂಥ ಶಕ್ತಿಯನ್ನ ಜಾಗೃತಗೊಳಿಸುವಂಥ ದೈಹಿಕ ಶಕ್ತಿಯನ್ನ ಹೆಚ್ಚಿಸುವಂಥ ದ್ಯೋತಕ ಕೂಡ ಇದು. ಬಹುಶಃ ಈ ಒಂದು ಕುಂಕುಮ ಮಹತಿ ಅನ್ನುವಂಥ ಕಲ್ಪನೆ ಬಂದಿರುವಂಥದ್ದು ಅದರ ಹಿರಿಮೆಯನ್ನ ಗರಿಮೆಯನ್ನ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಕನಸನ್ನ ಕಂಡವರು ಶ್ರೀಮತಿ ಕೃಷ್ಣವೇಣಿ ಮುಳಿಯ ಅವರು. ಮಹತಿ ಅಂದರೆ ಅದೇ ಶಬ್ದದ ಅರ್ಥವೇ ಹಾಗೆ. ಮಹತಿ ಅಂದರೆ ದೇವಿಯ ಒಂದು ನಾಮ ಒಂದು ಕಡೆಯಲ್ಲಿ ಆದರೆ ಅದು ಹಿರಿಮೆ ಅಥವಾ ಗರಿಮೆ ಅನ್ನುವಂಥ ಅರ್ಥವನ್ನು ಕೂಡ ಹೊಂದಿರುವಂಥದ್ದು. ಈ ಎಲ್ಲ ದೃಷ್ಟಿಯನ್ನ ಕುಂಕುಮ ಮಹತಿಯನ್ನ ಲೋಕಾರ್ಪಣೆಗೊಳಿಸುವಂಥ ಸಂದರ್ಭದಲ್ಲಿ ಅದರ ಹಿಂದೆ ಸಂಪೂರ್ಣವಾಗಿ ಆ ಆಶಯವನ್ನ ಇಟ್ಟುಕೊಂಡು ಕನಸನ್ನ ಕಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಇಲ್ಲಿ ಅನಾವರಣಗೊಳಿಸಲಿಕ್ಕೆ ಸಾಧ್ಯ ಮಾಡಿದಂಥ ಶ್ರೀಮತಿ ಕೃಷ್ಣವೇಣಿ ಮುಳಿಯ ಇವರು ತಮ್ಮ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಬಂದಿರುವ ಎಲ್ಲರನ್ನ ಇದೀಗ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ಹುಟ್ಟೂರ ಇಷ್ಟದೇವರು ಮಧುರು ಮಹಾಗಣಪತಿಯನ್ನು ಸ್ಮರಿಸುತ್ತ ಹತ್ತೂರ ಒಡೆಯ ಶ್ರೀ ಮಹಾಲಿಂಗೇಶ್ವರನನ್ನು ಬೇಡುತ್ತಾ ಕುಂಕುಮಾರ್ಚನೆಯ ಕುರಿತು ಅರಿವನ್ನು ಮೂಡಿಸಲು ಹಾಗೂ ಜನರಿಗೆ ಅದರ ಬಗ್ಗೆ ಒಲವನ್ನು ಬರಲು ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿದಂತಹ ನಮ್ಮ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಕ್ಕೆ ನಮಿಸುತ್ತಾ ವೇದಿಕೆಯಲ್ಲಿರುವ ಹಿರಿಯ ಗಣ್ಯರೇ ಹಾಗೂ ಹಿರಿಯರೇ, ಬಂಧುಗಳೇ, ಮಕ್ಕಳೇ, ಪುತ್ತೂರಿನ ಎಲ್ಲ ಮಹನೀಯರೇ ಹಾಗೂ ಕಾಸರಗೋಡಿನಿಂದ ಉಪ್ಪಿನಂಗಡಿಯಿಂದ ಬಂದಿರುವಂತಹ ಎಲ್ಲ ಮಾತೆಯರೇ, ಮಹನೀಯರೇ, ಮೊದಲನೇದಾಗಿ ನಿಮಗೆಲ್ಲರಿಗೂ ಅತ್ಯಂತ ಆದರದ ಸ್ವಾಗತವನ್ನು ಮನದಾಳದಿಂದ ಬಯಸ್ತಾ ಇದ್ದೇನೆ. ಯಾಕೆಂದರೆ ನಾನು ಇಷ್ಟು ಜನ ಬರ್ಬೋದು ಅಂತ ನೆನೆಸಿದ್ದೇನೆ. ಇದು ಪುತ್ತೂರ ಮಣ್ಣಿನ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯ ಶಕ್ತಿ. ಅಷ್ಟೊಂದು ಶಕ್ತಿಯನ್ನು ಈ ನೆಲ ಹೊಂದಿದೆ. ಮೊದಲನೇದಾಗಿ ಧಾರ್ಮಿಕ ಚಿಂತಕರು ಹಿಂದೂ ಧರ್ಮವನ್ನು ಭದ್ರವಾಗಿ ನಿಲ್ಲುವಂತೆ ತಮ್ಮ ಧ್ವನಿಯ ಮೂಲಕ, ತಮ್ಮ ಮಾತುಗಳ ಮೂಲಕ, ತಮ್ಮ ಕೆಲಸದ ಮೂಲಕ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಕೆಲಸವನ್ನು ಮಾಡಿದಂತಹ
ಶ್ರೀಯುತರಾದ ಕಶಿಕುಡಿ ಸೂರ್ಯನಾರಾಯಣ್ ಭಟ್ ಅವರಿಗೆ ಸ್ವಾಗತವನ್ನು ಹೇಳಕ್ಕೆ ಬಯಸ್ತೇನೆ. ಯಾಕೆಂದರೆ ಇಂತಹ ಒಂದು ಕಾರ್ಯಕ್ರಮದ ಮಾತುಗಳು ಅವರ ಧ್ವನಿಯಿಂದ ಬರಬೇಕು, ಜನರಿಗೆ ಮುಟ್ಟಬೇಕು. ನಾವು ಮೊದಲನೇದಾಗಿ ಅವರನ್ನು ಕೇಳಿದಾಗ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡರು. ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ಭವಾನಿ ಎಸ್ ಎನ್ ಭಟ್ ಅವರು ಬಂದು ವೀಳ್ಯವನ್ನು ನೀಡಿ ಸಾಂಪ್ರದಾಯಿಕವಾದ ನಮ್ಮ ಪದ್ಧತಿಯಂತೆ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಕಶೆಕೋಡಿ ಸೂರ್ಯನಾರಾಯಣ ಭಟ್ ಇವರಿಗೆ ಆತ್ಮೀಯವಾಗಿ ವೀಳ್ಯವನ್ನು ನೀಡಿ ಮಾತೆಯರು ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಈಗಿನ ಅಧ್ಯಕ್ಷರಾದ ಶ್ರೀ ಪಂಜಿಗುಡ್ಡೆ ಈಶ್ವರ ಭಟ್ ಅವರು, ನಾವು ಹೀಗೆ ಕುಂಕುಮಾರ್ಚನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳು. ನಿಮ್ಮ ಸಹಕಾರ ಬೇಕಣ್ಣ ಅಂತ ಒಂದೇ ಮಾತು ಹೇಳಿ. ದೇವತಾ ಕಾರ್ಯ, ಹಿಂದೂ ಧರ್ಮವನ್ನು ಉಳಿಸುವ ಕಾರ್ಯ ನಮ್ಮ ಹವ್ಯಕ ಭಾಷೆಯಲ್ಲಿ ಯಾವತ್ತಿಗೂ ಎನ್ನ ಸಹಕಾರ ಇದ್ದು ಒಂದೇ ಮಾತು. ಹಾಗೆ ಅದನ್ನು ಬಯಸುತ್ತಾ ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಶ್ರೀಮತಿ ಉಮಾ ಇವರು ಅವರಿಗೆ ವೀಳ್ಯವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಕೇಂದ್ರ ಬಿಂದು ಶ್ರೀಮತಿ ಶೀಲಾಲಕ್ಷ್ಮಿ ಅವರು. ಕುಂಕುಮಾರ್ಚನೆ ಪ್ರಾರಂಭವಾದಾಗ ನನಗನ್ನಿಸಿದಿಷ್ಟೇ, ಕುಂಕುಮಾರ್ಚನೆ ಮಾಡ್ತಾರೆ ಮಹಿಳೆಯರೇ ಅವರ ಅಮೃತ ಹಸ್ತದಿಂದ ಮಾಡುವಂಥದ್ದು. ಆ ವಿಚಾರವನ್ನು ಕುಂಕುಮ ಯಾಕೆ ಹಾಕಬೇಕು, ಕುಂಕುಮಾರ್ಚನೆ ಯಾಕೆ ಬರಬೇಕು, ಅದು ಲಲಿತ ಸಹಸ್ರನಾಮ ಪಠಣದೊಂದಿಗೆ ಯಾಕೆ ಮಾಡಬೇಕು, ಇದನ್ನು ತಿಳಿಬೇಕು ಮಹಿಳೆಯರು ಅನ್ನೋದೊಂದೇ ಚಿಂತನೆ ಆಗಿತ್ತು. ಆ ವಿಚಾರವನ್ನು ನಾನು ಬೇರ್ಕೊಡವು ಈಶ್ವರಿಯವರು ಬಂದಿದ್ದಾರೆ, ಅವರ ಹತ್ರ ಹೇಳಿದಾಗ ಒಂದು ಪುಸ್ತಕ ಮಾಡಬೇಕು, ಕೈಪಿಡಿ ಅಂತ ಶುರು ಮಾಡಿದ್ದೆ ನಾವು. ಆದರೆ ನಿನಗೊಂದು ಒಳ್ಳೆ ಜನ ಕೊಡ್ತೇನೆ ಅಂತ ಹೇಳಿ ಅವರ ಪರಿಚಯವನ್ನು ಮಾಡಿಕೊಟ್ರು. ಶುರುವಿಗೆ ಕೈಪಿಡಿಯಾಗಿ ಶುರುವಾದದ್ದು, ಅನಂತರ ಅದೊಂದು ಪುಸ್ತಕ ರೂಪದಲ್ಲಿ ಬಂತು. 1.5 ವರ್ಷ ವಿದ್ವಾಂಸರ ಹತ್ರ ಬಹಳ ಉತ್ತಮವಾದ ಪುಸ್ತಕಗಳನ್ನು ಓದಿ ಅದು ಎಷ್ಟು ಅದಕ್ಕೋಸ್ಕರ ಅವರು ಶ್ರಮ ಪಟ್ಟಿದ್ದಾರೆ. ನಾವೊಂದು ಅಷ್ಟು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಆಗಿತ್ತು. ಶ್ರೀಚಕ್ರ ಅಂದರೆ ಏನು, ಶ್ರೀ ಲಲಿತೆ ಅಂದರೆ ಯಾರು, ಲಲಿತಾ ಸಹಸ್ರನಾಮದೊಂದಿಗೆ ಕುಂಕುಮಾರ್ಚನೆ ಯಾಕೆ ಬೇಕು, ಒಂದಷ್ಟು ಪ್ರಶ್ನೆಗಳು. ಅದನ್ನೆಲ್ಲ ಮುಂದೆ ಇಟ್ಟಾಗ ನಮಗೆ ಕೇಕಣಾಜಿ ಕೇಶವ್ ಭಟ್ ಅವರು ಬಹಳ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಗೆ ಅದನ್ನು ಸಂಪೂರ್ಣವಾಗಿ ರೆಫರ್ ಮಾಡಿ ಅದನ್ನು ಪುಸ್ತಕ ರೂಪಕ್ಕೆ ತಂದವರು ಶೀಲಾಲಕ್ಷ್ಮಿ ಅವರಿಗೂ ಮನದಾಳದ ಸ್ವಾಗತವನ್ನು ಬಯಸ್ತಾರೆ. ಶ್ರೀಮತಿ ಪ್ರೇಮಾರಂಜನ್ ಅವರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ಒಂದು ಪುಸ್ತಕ ಬರಬೇಕಿದ್ರೆ ಸಾಹಿತ್ಯ ಬೇಕು. ಈ ಪುಸ್ತಕ ರೂಪ ಆಗ್ತಾ ಇರುವಾಗ ನಾನು ಉಮೇಶ್ ನಾಯ್ಕ ಅವರ ಹತ್ರ ಕೇಳಿದೆ, ಒಂದು ಪುಸ್ತಕ ಬರ್ತಾ ಇದೆ, ನಿಮ್ಮ ಸಹಕಾರ ಬೇಕು ಅಂತ. ಖಂಡಿತ ಮಾಡುವ ಅಂತ ಹೇಳಿದ್ರು. ಆ ಪುಸ್ತಕದ ಶುರುವಿಂದ ಅಕ್ಷರ ತಪ್ಪಾಗಿರ್ಬೋದು, ಅದರ ಪ್ಯಾರಾಗ್ರಾಫಿನ ವಿವರಣೆಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದನ್ನು ಮೊಬೈಲಲ್ಲಿ ಎಷ್ಟು ಚಂದ ಅಂದರೆ ಈ ಪದ ಹೀಗಿದೆ ಹೀಗಾಗಬೇಕು, ಅದನ್ನು ಅಷ್ಟು ರೀತಿಯಲ್ಲಿ ಎಷ್ಟು ಸಲ ಕೇಳಿದ್ರು ಅದನ್ನು ಹೇಳೋರು. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಕೂಡ ಎಜೆಂಡಾ ಬರೆಯೋದ್ರಿಂದ ಹಿಡಿದು ಪತ್ರಿಕಾ ಗೋಷ್ಠಿಗೆ ಬೇಕಾದನ್ನು ಬರೆಯುವುದು, ಕಾರ್ಯಕ್ರಮ ಅಂದರೆ ಹೊಸ ಕಟ್ಟಡ ಬೇರೆ, ಎಲ್ಲದಕ್ಕೂ ಅತಿ ಮುತುವರ್ಜಿಯಿಂದ ಇಂಥದ್ದೊಂದು ಮಹಿಳೆಯರಿಗೆ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ಎಷ್ಟು ಸಾಗರ ಅಂತ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ. ಒಂದು ಕಾರ್ಯಕ್ರಮ ಪುಸ್ತಕ ಬಿಡುಗಡೆಯ ಸಂಪೂರ್ಣ ಜವಾಬ್ದಾರಿಯನ್ನು ಅವರ ಹೆಗಲ ಮೇಲೆ ಹೊತ್ತುಕೊಂಡು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಮನದಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ನಿರ್ಮಲಾ ಅವರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಬೇಕು. ಇನ್ನು ಈ ಕಾರ್ಯಕ್ರಮ ದೇವಾಲಯ ಸಂವರ್ಧನೆಯಿಂದ ಹೊರಹೋಗುತ್ತಾ ಇದೆ. ಶ್ರೀ ಕೇಶವ ಪ್ರಸಾದ್ ಮೊಳೆ ಅವರು ಮಹಿಳೆಯರನ್ನು ಒಟ್ಟು ಮಾಡಬೇಕು. ಒಬ್ಬಳು ಮಾತಿಗೆ ಯಾವ ವಿಷಯ ಇದ್ರೂ ಅದು ಕುಟುಂಬಕ್ಕೆ ಬರುತ್ತೆ, ಕುಟುಂಬದಿಂದ ಗ್ರಾಮಕ್ಕೆ ಬರುತ್ತೆ, ಗ್ರಾಮದಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ದೇಶ. ಈ ಥರ ನಮ್ಮ ಒಂದು ಮಾತೃಶಕ್ತಿ ಗಟ್ಟಿಯಾಗಬೇಕು, ಹಿಂದೂ ಧರ್ಮ ಗಟ್ಟಿಯಾಗಬೇಕು. ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಮನಪೂರ್ವಕವಾದ ಕೆಲಸಗಳನ್ನು ಹಲವಾರು ಹಮ್ಮಿಕೊಂಡಿದ್ದಾರೆ, ಆಗ್ತಾ ಇದೆ, ಅದನ್ನು ಮುಂದುವರಿಸ್ತಾ ಕೂಡ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಮನಸ್ಸಿನಿಂದ ನಮಗೆ ಸಹಕಾರವನ್ನು ನೀಡಿದವರು ಶ್ರೀ ಕೇಶವ ಪ್ರಸಾದ್ ಮೊಳೆ ಅವರಿಗೂ ಮನದಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ವಸಂತಿಯವರು ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗಣೇಶ್ ಮಂಗಳೂರವರು ದೇವಾಲಯ ಸಂವರ್ಧನೆಯ ಸಂಚಾಲಕರು. ಒಂದು ಸಂಘಟನೆ ಅಂತ ಬಂದಾಗ ಅದಕ್ಕೆ ಒಟ್ಟಾಗಿ ಜನರು ಬೇಕು, ಒಬ್ಬರಿಂದ ಇಬ್ಬರಿಂದ ಆಗುವಂಥದ್ದಲ್ಲ. ಹಾಗಾಗಿ
ಎಲ್ಲರೂ ಸೇರಿ ನಾವು ಇಂತಹ ಒಂದು ಕಾರ್ಯಗಳನ್ನು, ಧರ್ಮವನ್ನು ಉಳಿಸುವಂಥ ಕಾರ್ಯವನ್ನು ಮಾಡಿದಾಗ ಅದಕ್ಕೆ ಯಶಸ್ಸು ಖಂಡಿತ. ಶ್ರೀ ಗಣೇಶ್ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಶಾರದಾ ಅವರು ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಗುರುಗಳು ಬಂದಿದ್ದಾರೆ, ವಿಘ್ನೇಶ್ವರ ಸರ್ ಅವರು, ಹಿಂದಿನ ಸಮಿತಿಯ ಸದಸ್ಯರಿದ್ದಾರೆ, ಹಿರಿಯ ಮಹಿಳೆಯರಿದ್ದಾರೆ, ಪತ್ರಕರ್ತರ ಬಾಂಧವರಿದ್ದಾರೆ. ಅದೇ ರೀತಿ ಇಲ್ಲಿ ಅರ್ಚಕ ವೃಂದದವರು ನಮಗೆ ಬಹಳ ಸಹಾಯವನ್ನು ನೀಡಿದ್ದಾರೆ. ಅದೇ ರೀತಿ ಕಚೇರಿಯಲ್ಲಿ ನಿರ್ವಹಿಸುತ್ತಿರುವವರಾಗಿರ್ಬೋದು, ಇಲ್ಲಿ ಕೆಲಸ ಮಾಡುವವರಾಗಿರ್ಬೋದು, ಗುಡಿಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅಷ್ಟು ಆ ಟೇಬಲ್ ತನ್ನಿ ಇದನ್ನು ತನ್ನಿ ಒಂದು ಕಾರ್ಯಕ್ರಮದಲ್ಲಿ ಬೇಕಾದ ಎಲ್ಲ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಮನದಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಡುವವರು ಶ್ರೀಮತಿ ಪ್ರಭಾವತಿ ಅವರು, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾಕೆಂದರೆ ಅವರಿಲ್ಲಂದರೆ ಕೈಕಾಲೇ ಆಡಲ್ಲ, ಅಷ್ಟೊಂದು ಕೆಲಸಗಳನ್ನು ಅವರು ಮಾಡ್ತಾರೆ. ಇನ್ನು ದೂರದ ಊರಿನಿಂದ ಕಾಸರಗೋಡಿಂದ ಒಂದು ದೊಡ್ಡ ತಂಡ ಬಂದಿದೆ. ನಮ್ಮಮ್ಮ ಕೂಡ ಬಂದಿದ್ದಾರೆ ಇವತ್ತು. ಹಾಗಾಗಿ ಆ ಕಾಸರಗೋಡಿನ ಬೇರ್ಕಡವು ಈಶ್ವರಿಯವರು ಇದ್ದರೆ ಒಮ್ಮೆ ನಿಂತ್ಕೊಳ್ಬೇಕು ದಯವಿಟ್ಟು. ಇವರು ಕುಂಕುಮಾರ್ಚನೆಯ ಕುರಿತಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮಹಿಳೆಯರು ಒಟ್ಟಾಗಿ ನಿಲ್ಬೇಕಂದ್ರೆ ಅವರನ್ನು ಇಟ್ಕೊಂಡು ನಾವು ಮುಂದುವರಿಬೇಕು. ಯಾಕೆಂದರೆ ಒಂದು ಮಹಿಳೆಯಿಂದ ಏನು ಬೇಕಿದ್ರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಆ ಥರದಲ್ಲಿ ಕೆಲಸ ಮಾಡಿದವರು ಅವರು. ಇಲ್ಲದಿದ್ದರೆ ಇವತ್ತು ಇಷ್ಟು ಜನ ಸೇರೋಕ್ಕೂ ಮೂಲ ಕಾರಣ ಅವರೇ. ಯಾಕಂದರೆ ಈ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಅವರು ತೋರಿಸಿಕೊಟ್ಟ ಹಾದಿಯಿಂದ ನಾನು ಹೋಗಿ ರಾಘವೇಶ್ವರ ಭಾರತಿಗಳ ಸ್ವಾಮಿಗಳ ಆಶೀರ್ವಾದದಿಂದ. ಹಾಗಾಗಿ ಈ ಒಂದು ಮಹಿಳೆಯರು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬರ್ತಾ ಇದೆ. ಅದರ ಜೊತೆಗೆ ನಾನು ಈ ಕುಂಕುಮ ಮಹತಿ ಪುಸ್ತಕ ಹೇಗೆ ಬಂತು ಅಂತ ಚುಟುಕಾಗಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಕುಂಕುಮಾರ್ಚನೆ ಮಾಡ್ತಾ ಇದ್ವಿ ಪ್ರತಿ ತಿಂಗಳು ಸಂಜೆ 4 ಗಂಟೆಗೆ 4:15 ಮಹಿಳೆಯರೆಲ್ಲ ಮನೆಯಿಂದಲೇ ಶುದ್ಧವಾಗಿ ಹೂಗಳನ್ನು ಕಟ್ಟಿ ತರುವವರು. ಅದಕ್ಕೆ ಎಷ್ಟು ಹೊತ್ತು ಬೇಕಾಗ್ಬೋದು ನೀವೇ ಯೋಚನೆ ಮಾಡಿ. ಇವತ್ತಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವರೇ ಕೊಯ್ದು ಅವರೇ ಮಾಲೆ ಕಟ್ಟಿ ತರ್ತಾರೆ. ಅದರ ಜೊತೆಗೆ ಬೆಳಗ್ಗೆ ತಲೆ ಸ್ನಾನ ಮಾಡ್ತಾರೆ. ತಲೆ ಸ್ನಾನ ಮಾಡಿ ಏನೂ ತಿನ್ನೋದಿಲ್ಲ, ಸಂಜೆವರೆಗೆ ಉಪವಾಸ ಇದ್ದು ಇಲ್ಲಿ ಅರ್ಚನೆ ಮಾಡಿ ಅನಂತರ ಮನೆಗೆ ಹೋಗಿ ಅಥವಾ ಇಲ್ಲೇ ತಿಂಡಿಯನ್ನು ತಿಂದು ವಿರಮಿಸ್ತಾರೆ. ಅದರ ಜೊತೆಗೆ ಈ ಅರ್ಚನೆ ಮಾಡುವಾಗ ನಾವು ಏನು ಮಾತಾಡ್ತೀವಿ ಅಂದರೆ ನೆಕ್ಸ್ಟ್ ಏನು ಧಾರ್ಮಿಕ ಕಾರ್ಯ ಇದೆ, ಎಂತ ಮಾಡಬಹುದು, ಯಾವ ದೇವಸ್ಥಾನದಲ್ಲಿ ಯಾವ ಕಾರ್ಯಗಳಿವೆ, ಇಂತಹ ಸದ್ವಿಚಾರಗಳೇ ಬರ್ತದೆ. ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡುವಾಗ ಮನುಷ್ಯನಲ್ಲಿ ಅಂತಹ ತಿಳುವಳಿಕೆ ಬರಬೇಕು. ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ನಮ್ಮ ಧರ್ಮದ ವಿಚಾರದಲ್ಲಿ ನಾವು ಅದನ್ನು ತೊಡಗಿ. ಕುಂಕುಮ ಮಹತಿ ಪುಸ್ತಕ ಅಷ್ಟೇ, ಕುಂಕುಮ ಬೇಕು ಹೆಣ್ಣಿಗೆ ಭೂಷಣ, ಆದರೆ ಅದರ ಹಿಂದೆ ಈ ಒಂದು ಕಾರ್ಯ ಯಾಕೆ ಆಗ್ತಾ ಇದೆ ನಾವು ಚಿಂತನೆ ಮಾಡಬೇಕು. ಒಟ್ಟಾಗಿ ನಾವು ನಿಂತಾಗ ಒಳ್ಳೆ ಸದ್ವಿಚಾರಗಳೇ ಮಾತಾಡಬೇಕು. ಅದರ ಜೊತೆಗೆ ನೆಕ್ಸ್ಟ್ ಮುಂದೆ ನಮ್ಮ ದೇಶವನ್ನು ರಕ್ಷಿಸುವಂತಹ ಯಾವ ಕೆಲಸಗಳನ್ನು ನಾವು ಮಾಡಬಹುದು. ಇಂತಹ ಉತ್ತಮ ವಿಚಾರಗಳನ್ನು ಬಂದಾಗ ಆ ಕಾರ್ಯದೊಟ್ಟಿಗೆ ಉತ್ತಮ ಕಾರ್ಯಗಳು ಆಗ್ತಾ ನಿರಂತರವಾಗಿ ನಡಿಬೇಕಿದೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಇಲ್ಲಿ ಪ್ರತಿ ತಿಂಗಳು ನಡೆಯುವ ಕುಂಕುಮಾರ್ಚನೆ ಪ್ರತಿ ದೇವಸ್ಥಾನದಲ್ಲಿ ನಾವು ಮಾಡುವ. ಯಾಕೆಂದರೆ ಅಷ್ಟೊಂದು ತಂಡ ಬಲವಾಗಿದೆ. ಪ್ರತಿ ದೇವಸ್ಥಾನದಲ್ಲಿ ಧಾರ್ಮಿಕ ಶಿಕ್ಷಣ, ಅಲ್ಲಿ ಅಷ್ಟು ಮಕ್ಕಳು ಬರ್ತಾರೆ. ಮಕ್ಕಳಿಗೆ ಸದ್ವಿಚಾರ, ಹಿಂದೂಗಳಿಗೆ ಸಪೋರ್ಟ್ ಮಾಡಬೇಕು, ನಾವು ಹಿಂದೂಗಳನ್ನೇ ಬೆಳೆಸಬೇಕು ಅನ್ನುವ ವಿಚಾರಗಳು ಬರಬೇಕು ಮತ್ತು ದೇಶ ಕಟ್ಟಿಯಾಗಬೇಕು. ಎಲ್ರಿಗೂ ಗೊತ್ತುಂಟು, ಮೊನ್ನೆ ಜನಿವಾರದ ಕಥೆ ಆಗಿರ್ಬೋದು, ಕಾಶ್ಮೀರದ ಕಥೆ ಆಗಿರ್ಬೋದು, ನಿನ್ನೆ ನಮ್ಮ ಪುತ್ತೂರಿನಲ್ಲಿ ವೈದ್ಯರಿಗಾದ ಕಷ್ಟ ಆಗಿರ್ಬೋದು. ಇದನ್ನೆಲ್ಲ ನಾವು ತಪ್ಪಿಸಬೇಕು, ನಾವು ಒಗ್ಗಟ್ಟಾಗಬೇಕು. ಇದೊಂದೇ ದಾರಿ. ಯಾಕಂದರೆ ನಮ್ಮವರನ್ನು ನಾವೇ ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಜೊತೆ ಸೇರಿ ಕೆಲಸ ಮಾಡೋಣ. ಇನ್ನೊಂದು ಸಣ್ಣ ವಿಚಾರ, ಇದು ನನ್ನ ವೈಯಕ್ತಿಕ ವಿಚಾರ ಆಗಿರ್ಬೋದು, ಆದರೆ ಮಾತೆ ಹೇಗೆ ಶ್ರೇಷ್ಠ ಆಗ್ತಾಳೆ ಅನ್ನೋ ವಿಚಾರ. ನಮ್ಮಮ್ಮ ದಿನಾ ಸಂಜೆ ದೀಪ ಉರಿಸಿ ಲಲಿತಾ ಸಹಸ್ರನಾಮ ಓದೋದು ಎಷ್ಟೋ ವರ್ಷದಿಂದ. ನಾನು ಹೇಳಲಿಕ್ಕಿದ್ದೆ, ನಿನ್ನ ಮಂತ್ರ ಮುಗಿದಿಲ್ಲ ಅಮ್ಮ ಅಂತ ಎಷ್ಟು ಸಲ ಕೇಳಿದ್ದೇನೆ. ಹೊಸ್ತಿಲಿಗೆ ಹೊಡಾಡಂದ್ರೆ ನಮಸ್ಕಾರ ಮಾಡು ಅಂತ. ಮದುವೆ ಆದ ತಕ್ಷಣ ನಾನು ಹೊಸ್ತಿಲಿಗೆ ಹೊಡಾಡ್ತಿದ್ದೆ ಪ್ರತಿದಿನ. ಆದರೆ ನೋಡಿ, ನಮ್ಮದೊಂದು ಉದಾಸೀನ ಆಗಿರ್ಬೋದು, ಏನೋ ಆಗಿರ್ಬೋದು, ಬಿಟ್ಟುಬಿಟ್ಟೆ ಅದನ್ನು. ಆದರೆ ವರ್ಷ 40 ದಾಟಿದೆ ನನಗೀಗ. ಪುನಃ ಶುರು ಮಾಡಿದ್ದೇನೆ ನಾನು. ಯಾಕೆಂದರೆ ತಾಯಿ ಹೇಳ್ತಿದ್ರು, ಹೊಸ್ತಿಲು ಮೆಟ್ಟಿದಲ್ಲಿ ಶಿವಪಾರ್ವತಿಯರಿದ್ದಾರೆ, ಅವರನ್ನು ಮೆಟ್ಟಿದಾಗೆ ನೀನು ನಮಸ್ಕಾರ ಮಾಡಬೇಕು ನೀನು ಅಂತ. ಆ ಒಂದು ಮಾತೆಯಿಂದ ಬಂದ ಮಾತಿದೆಯಲ್ಲ, ಪುನಃ ನನಗೆ ನೆನಪಾಯಿತು ನೋಡಿ ಅದು. ಹಾಗಾಗಿ ದೀಪ ಹಚ್ಚೋದು, ತುಳಸಿಗೆ ದೀಪ ಇಟ್ಟಿರಲಿಲ್ಲ ನಾನು, ಈಗ ಶುರು ಮಾಡಿದ್ದೇನೆ. ಯಾಕಂದ್ರೆ ಅಲ್ಲಿ ಏನೋ ಒಂದು ನೆಮ್ಮದಿ, ಏನೋ ಒಂದು ಶಕ್ತಿ.
ಆ ತುಳಸಿಗೆ ದೀಪ ಇಡೋದಾಗಿರ್ಬೋದು, ಹೊಸ್ತಿಲಿಗೆ ಹೂ ಹಾಕಿ ನಮಸ್ಕಾರ ಮಾಡೋದಾಗಿರ್ಬೋದು, ಶಂಖನಾದ ಮಾಡೋದಾಗಿರ್ಬೋದು, ಇದು ಎಲ್ಲವೂ ನಮ್ಮ ಧರ್ಮವನ್ನು ಬೆಳೆಸ್ತದೆ, ಹಿಂದೂ ಬಾಂಧವರನ್ನು ಬೆಳೆಸ್ತದೆ. ಹಾಗಾಗಿ ನಾನು ನನ್ನ ಅಮ್ಮನಿಗೆ ಇಂತಹ ಒಂದು ಸದ್ವಿಚಾರವನ್ನು ಹುಟ್ಟು ಹಾಕಿದ ನನ್ನ ಅಮ್ಮನಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕಂದರೆ ಒಬ್ಬಳು ಮಾತಿಗೆ ಮಾತ್ರ ಸಾಧ್ಯ, ಅದನ್ನು ನಾವು ತಿಳ್ಕೊಳ್ಬೇಕು. ಮನೆಯಿಂದ ಬಂದರೆ ಮಾತ್ರ ಇಂತಹ ವಿಚಾರಗಳು ಬರೋದು. ನಮ್ಮ ಅಮ್ಮ ಇದ್ದಾರೆ. ಹಾಗೆ ಇವತ್ತು ಪಾಪ ಅವ್ರಿಗೆ ಅಷ್ಟು ಹುಷಾರಿಲ್ಲ, ಆದರೂ ಮಗಳ ಕಾರ್ಯಕ್ರಮ ಅಂತ ಒಂದು ತಂಡ ಕಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಮಾತೆಯರು ದಯವಿಟ್ಟು ಹೇಳೋದು, ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಾವು ನಮಗೆ ಆದಷ್ಟು ದೇವಸ್ಥಾನದಿಂದ, ಈಶ್ವರಣ್ಣರು ಹೇಳಿದ್ದಾರೆ, ನಮ್ಮ ದೇವಸ್ಥಾನದಿಂದ ನಾವು ಆದಷ್ಟು ಸಹಕಾರವನ್ನು ನೀಡ್ತೇವೆ ಅಂತ. ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಅವಕಾಶಕ್ಕಾಗಿ ಮನದಾಳದ ವಂದನೆಗಳನ್ನು ತಿಳಿಸ್ತೇನೆ. ತಮ್ಮ ಪ್ರಾಸ್ತಾವಿಕ ಮಾತುಗಳೊಂದಿಗೆ ತಮ್ಮ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಅನ್ನಪೂರ್ಣೇಶ್ವರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ಜೊತೆಗೆ ನಮ್ಮ ಜೊತೆಗೆ ಮಾಧ್ಯಮ ಮಿತ್ರರಿದ್ದಾರೆ. ಸುದ್ದಿ ಬಿಡುಗಡೆಯ ನೇರ ಪ್ರಸಾರವನ್ನ ಮಾಡುವಂತೆಯಿಂದ ಸ್ವಾಗತಿಸ್ತೇವೆ. ಆಡಳಿತ ಮಂಡಳಿಯ ಸದಸ್ಯರಾಗುತ್ತಾ ಶ್ರೀಯುತ ವಿನಯ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರ ಉಪಸ್ಥಿತಿಯನ್ನ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಹಿಂದಿನ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದಂಥ ರಾಮದಾಸ್ ಗೌಡ ಅವರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಬಂದೊಮ್ಮೆ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಒಂದು ಕೃತಿ ಲೋಕಾರ್ಪಣೆಗೊಳ್ಳಬೇಕು ಅಂತಾದರೆ ಅದರ ಹಿಂದೆ ಒಂದು ಒಳ್ಳೆಯ ಮನಸ್ಸು ಇರಬೇಕು. ಮಾಡುವ ಮನಸ್ಸು ಒಬ್ಬನಿಗೆ ಬಂದರೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಕೆಲಸ ಇನ್ನೊಬ್ಬರದ್ದಾಗಬೇಕು. ಹಾಗಾಗಿಯೇ ಒಂದು ಮಾತು ಬರ್ತದೆ, ಜ್ಞಾನ ಸಂಪಾದನೆ ಒಂದು ಕಡೆಯಲ್ಲಿ ಆದರೆ ಜ್ಞಾನ ಪ್ರಸರಣ ಇನ್ನೊಂದು ಕಡೆಯಲ್ಲಿ ಆಗಬೇಕು. ಜ್ಞಾನ ಸಂಚಯನ ಆದಾಗ ಮಾತ್ರ ಜ್ಞಾನ ಪ್ರಸರಣ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಈ ಜ್ಞಾನ ಸಂಪಾದನೆ ಮತ್ತು ಜ್ಞಾನ ಪ್ರಸರಣ ಈ ಕೆಲಸದಲ್ಲಿ ಕಾರ್ಯವನ್ನ ಮಾಡಿದಂತಹ ನಮ್ಮ ಈ ಹೆಮ್ಮೆಯ ಕೃತಿಯ ಕುಂಕುಮ ಮಹತಿ ಕೃತಿಯ ಕೃತಿಗಾರರಾಗಿರುವಂತಹ ಶೀಲಾಲಕ್ಷ್ಮಿ ಕಾಸರಗೋಡು ಅವರ ಕಿರು ಪರಿಚಯವನ್ನ ನಿಮ್ಮ ಮುಂದೆ ಇಡುವುದಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ನಾವೆಲ್ಲ ತಿಳಿದಿರುವ ಹಾಗೆ ನಮ್ಮ ಮುಂದೆ ಕುಳಿತಿರುವಂತಹ ಶ್ರೀಮತಿ ಶೀಲಾಲಕ್ಷ್ಮಿ ಕಾಸರಗೋಡು ಅವರು ನಮ್ಮ ನೆರೆಯ ಕಾಸರಗೋಡೆಯವರು. ಗೃಹಿಣಿಯಾಗಿದ್ದು ಹಲವಾರು ಲೇಖನಗಳನ್ನು ಸಮಾಜಕ್ಕೆ ಅರ್ಪಿಸುವ ದೃಷ್ಟಿಯಲ್ಲಿ ನಾನೊಂದು ಮಾತನ್ನು ಹೇಳಬೇಕು. ಅವರ ಕೃತಿ ಪರಿಚಯ ನನಗೆ ಹೇಗೆ ಆಯಿತು ಅಂತಾದರೆ, ಅವರು ಫೇಸ್ಬುಕ್ ಅಲ್ಲಿ ಅವರ ಪ್ರಯಾಣದ ಬಗ್ಗೆ ಬರಿತಾ ಇದ್ದಂಥದ್ದು. ತನ್ನ ಮಗಳು ಕಲಿತಾ ಇದ್ದಂಥ ಸಂದರ್ಭದಲ್ಲಿ ಅವರು ಬರೆದಂಥ ಲೇಖನಗಳು ಅತ್ಯಂತ ಪ್ರಬುದ್ಧವಾದಂಥ ಯೋಚನೆಗಳು. ಆ ಕ್ಷಣಕ್ಕೆ ನನಗೆ ಅನಿಸಿತ್ತು, ಒಂದು ಲೇಖನವನ್ನು ಇಷ್ಟು ಪ್ರಬುದ್ಧವಾಗಿ ಬರೀಲಿಕ್ಕೆ ಸಾಧ್ಯ ಇದೆಯಾ ಅಂತ. ಏನೇ ಇರಲಿ, ತಮ್ಮ ಕೃತಿಗಳಿಂದ ಸಣ್ಣ ಸಣ್ಣ ಕೃತಿ ಬರಹಗಳ ಮೂಲಕ ಗುರುತಿಸಿಕೊಂಡಿರುವಂತಹ ಆಂಗ್ಲ ಪದವೀಧರೆಯಾಗಿರುವಂತಹ ಇವರು ಉಲ್ಲೇಖ ಮಾಡಲೇಬೇಕು. ನಾನು ತಮ್ಮ 60ರ ಹರೆಯದಲ್ಲಿ ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಭಾಗದ ಪದವಿಯನ್ನು ಕೂಡ ಪಡೆದಂತಹ ಸಾಧಕಿ. ಹಲವಾರು ಲೇಖನಗಳನ್ನು ಬರೆದಿರುವಂತಹ ಇವರ ಕೃತಿಗಳು ಕೂಡ ಈಗಾಗಲೇ ಸಮಾಜಕ್ಕೆ ಲೋಕಾರ್ಪಣೆಯಾಗಿದ್ದು 3 ಕೃತಿಗಳು ಈಗಾಗಲೇ ಇವರ ಕೈ ಬರಹದಿಂದ ಮೂಡಿ ಬಂದಿದ್ದು, ಇದೀಗ 4ನೇ ಕೃತಿ. ಅದೇ ರೀತಿ ಅಖಿಲ ಭಾರತ ಮಟ್ಟದಲ್ಲಿ ನಡೆಯುವಂಥ ಕೊಡಗಿನ ಗೌರಮ್ಮ ಕಥಾ ಸ್ಪರ್ಧೆಯ 2008ನೇ ಸಾಲಿನ ವಿಜೇತೆ ಕೂಡ ಇವರು. ಅದೇ ರೀತಿ ಕಾಸರಗೋಡಿನ ಪತ್ರಿಕೆಯಲ್ಲಿ 1 ವರ್ಷಗಳ ಕಾಲ ಅಂಕಣಗಾರ್ತಿಯಾಗಿ ಕೂಡ ಕೆಲಸವನ್ನ ಮಾಡಿದಂಥವರು. ಈ ನಮ್ಮ ಕೃತಿಗಾರ್ತಿಯನ್ನ ನಿಮ್ಮೆಲ್ಲರಿಗೆ ಪರಿಚಯಿಸ್ತಾ, ಇದೀಗ ಈ ಕೃತಿಯ ಬಗ್ಗೆ ಕೃತಿಕಾರರು ತಮ್ಮ ಮಾತುಗಳನ್ನ ಉಲ್ಲೇಖ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವಿಶೇಷವಾಗಿ ಹೇಳಲೇಬೇಕು, ತಿಲಕ ಅನ್ನುವುದು ಕೇವಲ ಆಕರ್ಷಣೆಗೋಸ್ಕರ ಅಲ್ಲ, ಅದು ಒಂದು ಶಿವನ 3ನೇ ಕಣ್ಣು ಅಥವಾ ಅಗ್ನಿಚಕ್ರ ಅಂತ ನಾವು ಹೇಳುತ್ತೇವೆ. ಪ್ರಾರ್ಥನೆಯನ್ನ ಮಾಡುವಾಗ, ಧ್ಯಾನವನ್ನ ಮಾಡುವಾಗ ನೇರವಾಗಿ ಭಗವಂತನಿಗೆ ಸಂಪರ್ಕ ಸಾಧಿಸುವಂತಹ ಒಂದು ಸಾಧನ ಅಂತ ಇದ್ರೆ ಅದು ತಿಲಕ. ಹಾಗಾಗಿ ಈ ಕುಂಕುಮ ಮಹತಿಯ ಹಿರಿಮೆಯನ್ನ ಅದನ್ನ ಲೋಕಾರ್ಪಣೆಗೊಳಿಸುವ ಸಂದರ್ಭದಲ್ಲಿ ತಾವು ಅದಕ್ಕೆ ಮಾಡಿದಂತ ಕಾರ್ಯವನ್ನ ವಿವರಿಸ್ತಾ ಇದೀಗ ವೇದಿಕೆ ಶ್ರೀಮತಿ ಶೀಲಾ ಇವರಿಗೆ. ಶ್ರೀ ಗುರುಭ್ಯೋ ನಮಃ. ಸುವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸ್ಯೇಂದುಬಿಂಬಾಂ ಸದಾ ನೋಷ್ಠಬಿಂಬಾಂ
ಭಜೆ ಶಾರದಾಂಬಾಮಜಸ್ರಂ ಮದಂಬಾಂ ಭಜೆ ಶಾರದಾಂಬಾಮಜಸ್ರಂ ಮದಂಬಾಂ ಪಶೂನಾಂ ಪತಿಂ ಪಾಪನಾಶಂ ಪರೇಶಂ ಗಜೇಂದ್ರಸ್ಯ ಕೃತ್ತಿಂ ವಸಾನಂ ವರೇಣ್ಯಂ ಜಟಾಜೂಟಮಧ್ಯೆ ಸ್ಫುರದ್ಗಾಂಗವಾರಿಂ ಮಹಾದೇವಮೇಕಂ ಸ್ಮರಾಮಿ ಸ್ಮರಾರಿಂ ಮಹಾದೇವಮೇಕಂ ಸ್ಮರಾಮಿ ಸ್ಮರಾರಿಂ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ವಿಶಿಷ್ಟ ಗಣ್ಯರೇ, ಸಭೆಯಲ್ಲಿ ಉಪಸ್ಥಿತರಿರುವಂತಹ ಆತ್ಮೀಯ ಅತಿಥಿಗಳೇ ಮತ್ತು ನನ್ನ ಗುರುಗಳಾದಂತಹ ಕುರುಬುಡೆಲು ಶ್ರೀ ಮಹಾಲಿಕ್ ಭಟ್ ಅವರೇ ಮತ್ತು ಉಪಗಳ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರೇ, ಎಲ್ಲರಿಗೂ ಆದರದ ಪ್ರಣಾಮಗಳು. ಕೃತಿಯ ಬಗ್ಗೆ ಮಾತನಾಡುವ ಅವಕಾಶ ಸಿಕ್ಕಿದ್ದು ಹೌದು, ಆದರೆ ಹೆತ್ತಬ್ಬಗೆ ಹೆಗ್ಗಡ ಮುದ್ದು ಅಂತ ಹೇಳುವ ರೀತಿಯಲ್ಲಿ ಕೃತಿಯ ಒಳಗೇನಿದೆ ಅಂತ ಹೇಳಲಿಕ್ಕಾಗಿ ವಿದ್ವಾಂಸರು ವಾಗ್ಮಿಗಳು ಆದಂಥ ಕಶ್ಯಕೋಡಿ ಸೂರ್ಯನಾರಾಯಣ ಭಟ್ ಅವರಿದ್ದಾರೆ. ಹಾಗಾಗಿ ನನ್ನ ಮಗುವಿನ ಬಗ್ಗೆ ನಾನೇ ಮಾತನಾಡೋ ಬದಲು ಯಾರು ಮಾತನಾಡಬೇಕೋ ಅವರೇ ಮಾತಾಡಿದರೆ ಚಂದ ಅಂತ ನನ್ನ ಅಭಿಪ್ರಾಯ. ಆದರೆ ಆ ಕೃತಿ ಮೂಡಿ ಬರುವ ಮೊದಲು ಅದರ ಹಿನ್ನೆಲೆ ಹಾಗೂ ನನ್ನ ಅನುಭವಗಳು ಅಥವಾ ಆ ಒಂದು ಪ್ರಯತ್ನದ ಬಗ್ಗೆ ನಿಮ್ಮ ಜೊತೆಗೆ ಸ್ವಲ್ಪ ಹಂಚಿಕೊಳ್ಳೋಣ ಅಂತ ನಾನು ಇಲ್ಲಿ ನಿಂತಿದ್ದೇನೆ. ನಮ್ಮ ಸನಾತನ ಜೀವನ ವಿಧಾನದಲ್ಲಿ ನಾವು ಗಮನಿಸುವಂತಹ ಒಂದು ಅತ್ಯಂತ ಪ್ರಮುಖವಾದ ವಿಷಯ ಏನು ಅಂತ ಹೇಳಿದರೆ, ದಿನನಿತ್ಯದ ಜೀವನದಲ್ಲಿ ನಮ್ಮ ಮನೆಯೊಳಗೆ ಕೆಲವೆಲ್ಲ ಕಟ್ಟುಕಟ್ಟಳೆಗಳು, ವೇಷಭೂಷಣದ ಬಗ್ಗೆ ಕೆಲವೆಲ್ಲ ನೀತಿ ನಿಯಮಗಳನ್ನು ನಾವು ಅನುಸರಿಸುತ್ತಾ ಬಂದಿದ್ದೇವೆ. ಅದನ್ನು ಗಮನಿಸಿದಾಗ ಅದು ತಲಾಂತರದಿಂದ ನಂಬಿಕೆಯ ಆಧಾರದ ಮೇಲೆ ನಾವು ಆಚರಿಸಿಕೊಂಡು ಬಂದಂಥ ವಿಷಯಗಳು. ಈಗ ಉದಾಹರಣೆಗೆ ಹೇಳುವುದಿದ್ರೆ, ನಾವೆಲ್ಲ ಚಿಕ್ಕವರಿರುವಾಗ ಆಗ ಕೃಷ್ಣವೇಣಿ ಮೇಡಮ್ ಹೇಳಿದಾಗೆ ಕೆಲವೆಲ್ಲ ಆಚರಣೆಗಳು ಕಡ್ಡಾಯವಾಗಿದ್ದವು. ಸೂರ್ಯೋದಯದ ನಂತರ ಹಾಸಿಗೆಯಲ್ಲಿ ಇರಲೇಬಾರದು, ಮುಸ್ಸಂಜೆ ಹೊತ್ತಿಗೆ ಮಲಗಲೇಬಾರದು, ಮುಸ್ಸಂಜೆ ಹೊತ್ತಿಗೆ ಆಹಾರವನ್ನು ಸೇವಿಸಬಾರದು, ಹೊಸಿಲ ಮೇಲೆ ಕುಳಿತುಕೊಳ್ಳಬಾರದು, ಹೊಸಿಲನ್ನು ತುಳಿಯಬಾರದು. ಇಂಥವೆಲ್ಲ ನಿಯಮಗಳು ನಮ್ಮಲ್ಲಿ ಕಡ್ಡಾಯವಾಗಿರುತ್ತಿದ್ದವು. ಮತ್ತು ವೇಷಭೂಷಣದ ಬಗ್ಗೆ ಹೇಳುವುದಿದ್ರೆ, ಕುಂಕುಮ ಧಾರಣೆ ನಮಗೆ ಅದು ಕಡ್ಡಾಯವಾಗಿ ಮಾಡಲೇಬೇಕಾಗಿತ್ತು. ಆವಾಗ ಕಿಶೋರಾವಸ್ಥೆ, ಚಂಚಲ ಮನಸ್ಸು, ಅದಕ್ಕೆಲ್ಲಕ್ಕಿಂತ ಮೇಲಾಗಿ ನಾವೆಲ್ಲರೂ ಮೆಕಾಲೆ ಶಿಕ್ಷಣ ಪದ್ಧತಿಯ ಉತ್ಪನ್ನಗಳು. ಈ ಎಲ್ಲ ಆಚರಣೆಗಳನ್ನು ಮನಸ್ಸು ಹೀಗಳೆಯುತ್ತಿತ್ತು. ಪೊಳ್ಳು ನಂಬಿಕೆ ಎಂದು ಮನಸ್ಸು ಅಪಹಾಸ್ಯ ಮಾಡುತ್ತಿತ್ತು. ಮತ್ತು ಬೇಕೋ ಬೇಡವೋ ಎಂಬಂತೆ ಹಿರಿಯರಿಗೆ ಹೆದರಿಯೋ ಅಥವಾ ಇನ್ನು ಬೇರೇನೋ ಒಂದು ಕಾರಣಕ್ಕೆ ಅದನ್ನು ಕಾಟಾಚಾರಕ್ಕೆ ಆಚರಿಸ್ತಿದ್ದೆವು. ಆದರೆ ಈಗ ಮನಸ್ಸು ಪ್ರೌಢಾವಸ್ಥೆಗೆ ಬಂದಿದೆ. 60ರ ಈ ಹರೆಯದಲ್ಲಿ ಜೀವನವನ್ನು ತಿರುಗಿ ನೋಡುವಾಗ ಆ ಎಲ್ಲ ಆಚರಣೆಗಳು ಎಂತಹ ಉದಾತ್ತವಾದ ಮಹತ್ತರವಾದ ಉದ್ದೇಶ ಚಿಂತನೆಗಳು ಅದರ ಹಿಂಬದಿ ಇತ್ತು ಎಂದು ಈಗ ಅರಿವಾಗ್ತದೆ. ಈಗ ಉದಾಹರಣೆಗೆ ಕುಂಕುಮ ಧಾರಣೆಯನ್ನೇ ತೆಗೆದುಕೊಂಡು ಮಾತನಾಡೋದಿದ್ರೆ, ಸುಮಾರು 2002ರವರೆಗೆ ಕುಂಕುಮದಲ್ಲಿ ಕಲಬೆರಕೆ ಎಂಬ ಒಂದು ಪ್ರಭೇದ ಇದೆ ಎಂದೇ ನನಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ 2000ರ ದಶಕದ ಆ ಸಮಯದಲ್ಲಿ ನಮ್ಮ ಗುರುಗಳಾದಂಥ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಮಹಿಳೆಯರಿಗೆ ಕುಂಕುಮಾರ್ಚನೆ, ಶ್ರೀ ಲತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡಬೇಕೆಂದು ಆದೇಶವಿಟ್ಟಿದ್ದರು. ನಾನು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಆವಾಗ ಇದ್ದ ಆದೇಶವೇನಾಗಿತ್ತೆಂದರೆ, ಶುದ್ಧ ಕುಂಕುಮವನ್ನು ಮಾತ್ರ ಬಳಕೆ ಮಾಡಬೇಕು ಅಂತ. ಆವಾಗ ನನಗೆ ಗೊತ್ತಾಯಿತು ಕಲಬೆರಕೆ ಕುಂಕುಮ, ಶುದ್ಧ ಕುಂಕುಮ ಎಂಬ 2 ವಿಧಗಳಿವೆ ಎಂದು. ಮತ್ತು ಆ ಸಮಯದಲ್ಲಿ ನಮ್ಮ ಹವ್ಯಕ ಮಹಿಳೆಯರು ಶುದ್ಧ ಕುಂಕುಮವನ್ನು ಗೃಹೋದ್ಯಮವನ್ನಾಗಿ ಮಾಡಿಕೊಂಡು ಬಹಳ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದ್ರು.
ಹಾಗಾದ್ರೆ ಈ ಶುದ್ಧ ಕುಂಕುಮ ಏನು ಅಂತ ಹೇಳುವಂಥ ಒಂದು ಆಸಕ್ತಿ ನನ್ನಲ್ಲಿ ಬಂದಿತ್ತು ಮತ್ತು ಅದಕ್ಕಾಗಿ ನಾನು ಮುಂದುವರಿದಿರಲಿಲ್ಲ. ನನ್ನದೇ ಸಂಸಾರದ ಜಂಜಾಟದಲ್ಲಿ ಅದು ಅಲ್ಲಲ್ಲಿಯೇ ಕಮರಿ ಹೋಯಿತು. ಇತ್ತೀಚೆಗೆ ಅಂದರೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಮುಳಿಯ ಪ್ರತಿಷ್ಠಾನದ ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ಅವರು ನನ್ನನ್ನು ಸಂಪರ್ಕಿಸಿ ಒಂದು ಕುಂಕುಮದ ಬಗ್ಗೆ ಒಂದು ಪುಸ್ತಕ ತಯಾರಾಗಬೇಕಿತ್ತು. ಅದು ಅಂದರೆ ಮಹಿಳೆಯರಿಗೆ ತಮ್ಮ ಪರ್ಸಿನಲ್ಲಿ ಇಟ್ಕೊಂಡು ಹೋಗುವಷ್ಟು ಒಂದು ದಪ್ಪ ಗಾತ್ರದ್ದು ಬೇಡ, ಅಂತೂ ಒಂದು ಕೈಪಿಡಿಯೂ ಅದರಲ್ಲಿ ಸಂಪೂರ್ಣ ಸಮಗ್ರವಾದ ಮಾಹಿತಿಯೂ ಬೇಕು, ನಿಮ್ಮಿಂದ ಬರೆದುಕೊಡಲು ಸಾಧ್ಯವೇ ಅಂತ ಕೇಳಿದಾಗ ಕುಂಕುಮದ ಬಗ್ಗೆ ನನಗೆ ಯಾವ ತಿಳುವಳಿಕೆ ಇರಲಿಲ್ಲ ಅಂತ ಗೊತ್ತಾದ್ದು ಆಮೇಲೆ. ಆದರೆ ಅವರು ಕೇಳುವಾಗ ನಾನು ಅದೊಂದು ಬಹಳ ಹಗುರವಾದ ವಿಷಯ ಎನ್ನುವಂತೆ ಹಿಂದೆ ಮುಂದೆ ನೋಡದೆ ಒಪ್ಪಿಬಿಟ್ಟೆ. ರಂಗ ಕೇಳಿದಾಗಲೇ ನನಗೆ ಅದರ ಗಾಂಭೀರ್ಯ ಅರಿವಾದ್ದು. ವಿಷಯದ ಆಳ, ಅಗಲ, ವೈಶಾಲ್ಯತೆಯನ್ನು ನೋಡಿ ನಾನು ತೆಗೆದುಕೊಂಡಿದ್ದೆ. ನನ್ನನ್ನು ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟಂಥ ಸ್ಥಿತಿ, ಅಂಧನೋರ್ವನು ಆನೆಯನ್ನು ವರ್ಣಿಸಿದಂತೆ ಆಗ್ತದೆ ಎನ್ನುವಂಥ ಒಂದು ದಿಗಿಲು ನನ್ನನ್ನು ಕಾಡತೊಡಗಿತ್ತು. ಇದನ್ನು ಹೇಗೆ ಬರೆಯಲಿ? ಈ ವಿಷಯವನ್ನು ತಿಳಿಯುತ್ತಾ ಒಳಗೆ ಹೋಗುತ್ತಿದ್ದಂತೆ ನನ್ನ ತಿಳುವಳಿಕೆಯ ಮಟ್ಟ ಎಷ್ಟು ಅಲ್ಪವಾದದ್ದು ಎಂಬುದು ನನ್ನ ಅರಿವಿಗೆ ಬಂತು. ಮತ್ತು ಇದನ್ನು ನಾನು ಹೇಗೆ ಬರೆಯಲಿ, ಯಾವ ರೀತಿ ಇದನ್ನು ಅಕ್ಷರ ಜೋಡಣೆಯಲ್ಲಿ ಇಳಿಸಲಿ ಎನ್ನುವಂಥ ಒಂದು ಸಂದಿಗ್ಧತೆ ನನ್ನನ್ನು ಕಾಡ್ತಾ ಇತ್ತು. ಬರೀತಿದ್ದೆ, ಹರಿತಿದ್ದೆ. ಇದು ಒಂದೇ ಕೆಲಸ ನನ್ನ ದಿನಚರಿ ಅಂದರೆ ಬರೆಯುವುದು, ಹರಿಯುವುದು. ಯಾಕೆಂದರೆ ಅದು ನನಗೆ ಸರಿಯಾಗ್ತಾ ಇರಲಿಲ್ಲ. ಆದರೆ ನನ್ನ ನಿಶ್ಚಯ ದೃಢವಾಗಿತ್ತು, ನನ್ನ ಗುರಿ ಸ್ಪಷ್ಟವಾಗಿತ್ತು. ಒಪ್ಪಿದ ಕೆಲಸವನ್ನು ಸಂಪೂರ್ಣವೂ ಸಮಗ್ರವಾಗಿ ಮಾಡಲು ನಾನು ವಿಶ್ರಮಿಸುವುದಿಲ್ಲ ಎಂಬಂಥ ಒಂದು ದೃಢ ನಿಶ್ಚಯ ನನ್ನಲ್ಲಿತ್ತು. ಹಾಗಾದ ಕಾರಣ ಗುರಿ ಉನ್ನತವೂ ಸ್ಪಷ್ಟವೂ ಆಗಿರುವಾಗ ಗುರುವಿನ ಪ್ರೇರಣೆ ತನ್ನಿಂದ ತಾನಾಗಿಯೇ ಬರುತ್ತದೆ ಎಂಬುದು ನನ್ನ ಜೀವನದಲ್ಲೂ ಸತ್ಯವಾಯಿತು. ಆ ಸಮಯದಲ್ಲಿ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಮಾಣಿಮಠಕ್ಕೆ ಚಿತ್ತೈಸಿದ್ದರು. ನವರಾತ್ರಿಯ ಕಾಲವಾಗಿತ್ತದು. 9 ದಿನಗಳ ಕಾಲ ಲಲಿತೋಪಾಖ್ಯಾನವನ್ನು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದರು. ಒಂದು ದಿನವೂ ಬಿಡದೆ ನಾನು ಅದನ್ನು ಆಲಿಸಿದ್ದೆ. ನನ್ನ ಕುಂಕುಮಕ್ಕೆ ಸಂಬಂಧಪಟ್ಟಂತೆ ಅದರ ಹಿನ್ನೆಲೆಯಾಗಿಯೋ ಅದಕ್ಕೆ ಪೂರಕವಾಗಿಯೋ ಮಾಹಿತಿಗಳ ಮಹಾಪೂರವೇ ನನ್ನಲ್ಲಿ ಹರಿದು ಬಂದಿತ್ತು. ಈಗ ನಾನಿಲ್ಲಿ ಒಂದು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ, ತೀರ್ಥ ಸ್ನಾನಕ್ಕೆ ನಾವು ಹೋದರೆ ಮನಸ್ಸೋ ಇಚ್ಛೆ ನೀರಲ್ಲಿ ಮುಳುಗಿ ಏಳಬಹುದು. ಆದರೆ ತೀರ್ಥ ಜಲವನ್ನು ಸಂಗ್ರಹಿಸಿ ಬರುವಾಗ ನಮ್ಮ ಕೈಯಲ್ಲಿರುವ ಪಾತ್ರೆಯ ಗಾತ್ರ ಎಷ್ಟು ಅಷ್ಟು ಮಾತ್ರವೇ ಸಂಗ್ರಹಿಸಲು ಸಾಧ್ಯವಲ್ವ? ನನ್ನ ಸ್ಥಿತಿಯು ಅದೇ ಆಯಿತು. ಗುರುಗಳ ಅಪ್ಪಣೆಯನ್ನು ಪಡೆದು ಮಾಹಿತಿಗಳೆಲ್ಲವನ್ನು ಸೆರಗಿನಲ್ಲಿ ಬಾಚಿಕೊಂಡೆ. ಎಷ್ಟು ಬಾಚಿಕೊಂಡು ಎಷ್ಟು ಹರವಿಟ್ಟರೂ ನನ್ನ ಸ್ಥಿತಿ ಏನಾಗಿತ್ತು ಅಂದರೆ, ಇದನ್ನು ಹೇಗೆ ಬರೆಯಲಿ, ಹೇಗೆ ಜೋಡಿಸಲಿ, ಇಷ್ಟು ಉನ್ನತ ವಿಚಾರಗಳನ್ನು ನನ್ನ ಲೇಖನಕ್ಕೆ ಹೇಗೆ ಸರಿಹೊಂದಿಸಲಿ ಎಂಬಂಥ ಒಂದು ಅತ್ಯಂತ ಒಂದು ಸಂದಿಗ್ಧತೆ ನನಗೆ ಬಂದಿತ್ತು. ಪುನಃ ಬರದೆ ಇದೇ ಕೆಲಸವಾಗಿತ್ತು. ನನ್ನ ದಿನಚರಿಯ ಮುಖ್ಯ ಕೆಲಸ ಕುಂಕುಮ ಮಹತ್ವ. ಸಮಯ ಸರಿಗೆ ಹೋಗ್ತಾ ಇತ್ತು, ಆದರೆ ನಾನು ಗುರಿ ತಲುಪುವಲ್ಲಿ ಬಹಳ ದೂರವಿದ್ದೆ. ಅಂತಹ ಸಮಯದಲ್ಲಿ ನನಗೆ ಗುರುವಾಗಿ ಬಂದವರು ಶ್ರೀ ಉಪಂಗಳ ಸುಬ್ರಹ್ಮಣ್ಯ ಭಟ್ ಅವರು. ಶರೀರ, ಲೌಕಿಕ ಶರೀರ, ಸೂಕ್ಷ್ಮ ಶರೀರ, ಬುದ್ಧಿ, ಮನಸ್ಸು, ಅಧ್ಯಾತ್ಮ, ಲೌಕಿಕ, ನಾಡಿಗಳು, ಚಕ್ರಗಳು, ಇವೆಲ್ಲ ಏನು, ಇವೆಲ್ಲ ಒಂದರೊಳಗೊಂದು ಹೇಗೆ ಸಂಬಂಧಪಟ್ಟಿವೆ ಎಂಬುದರ ಪ್ರಾಥಮಿಕ ತಿಳುವಳಿಕೆಯನ್ನು ನನಗಿತ್ತರು. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಈ ಎಲ್ಲ ವಿಷಯಕ್ಕೂ ಕುಂಕುಮಕ್ಕೂ ಏನು ಸಂಬಂಧ ಅಂತ. ಕುಂಕುಮ ಧಾರಣೆ, ಶುದ್ಧ ಕುಂಕುಮ ಧಾರಣೆ ನಮ್ಮ ಆಜ್ಞಾಚಕ್ರದ ಬಿಂದುವಿನಲ್ಲಿ ಹುಬ್ಬುಗಳ ನಡುವೆ ಇಟ್ಟಾಗ ಈ ಮೇಲೆ ಹೇಳಿದ ಎಲ್ಲ ವಿಷಯಗಳು, ಸೂಕ್ಷ್ಮ ಶರೀರ, ಲೌಕಿಕ ಶರೀರ, ಬುದ್ಧಿ, ಮನಸ್ಸು, ಅಧ್ಯಾತ್ಮ, ವೈಜ್ಞಾನಿಕ, ಈ ಎಲ್ಲವೂ ಸೇರಿಕೊಂಡು ನಮ್ಮ ಶರೀರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಶುದ್ಧ ಕುಂಕುಮ ಎಂಬುದೇ ವಿಷಯವಾಗಿ ಅವರು ನನಗೆ ಪ್ರಾಥಮಿಕ ತಿಳುವಳಿಕೆಯನ್ನಿತ್ತು ಮುನ್ನಡೆಸಿದರು, ಬರೆಯಿಸಿದರು, ತಿದ್ದಿದರು, ಮತ್ತೆ ಬರೆಯಿಸಿದರು, ತಿದ್ದಿದರು, ಆಕ್ಷೇಪ ಎತ್ತಿದರು. ಅದಕ್ಕೆ ನಾನು ಮತ್ತೆ ಸಮಜಾಯಿಷಿ ಕೊಡಬೇಕಾಗಿ ಬಂತು. ಅಂತೂ ನಾನು ಬರೆಯುತ್ತಾ A4 ಶೀಟಲ್ಲಿ ಸುಮಾರು 100 ಪೇಜಿನಷ್ಟು ಬರೆದಿದ್ದೇನೆ. ಆಮೇಲೆ ನಾನು ಇಲ್ಲಿ ಇನ್ನೊಂದು ಮಾತು ಹೇಳಲೇಬೇಕು. ಡಾಕ್ಟರ್ ಉಪಂಗಳ ಶಂಕರನಾಥ್ ಭಟ್ ಇವರು
ನನ್ನ ರಕ್ತ ಸಂಬಂಧಿಯೂ ಹೌದು, ಶೈಕ್ಷಣಿಕ ಗುರುಗಳೂ ಹೌದು, ನನ್ನ ಸಾಹಿತ್ಯಾಭಿರುಚಿಗೆ ನೀರೆರೆದು ಪೋಷಿಸಿದವರು ಹೌದು, ನನ್ನ ಮಾರ್ಗದರ್ಶಿಯೂ ಹೌದು. ನಾನು ಏನನ್ನೇ ಬರೆಯಲಿ ಅವರ ದೃಷ್ಟಿಯನ್ನು ತಪ್ಪಿಸಿ ಪ್ರಕಟಣೆಗೆ ಕೊಡುವ ಒಂದು ಪರಿಪಾಠವನ್ನು ಬೆಳೆಸಿಕೊಂಡಿರಲಿಲ್ಲ. ಹಾಗಾಗಿ ಈ ನನ್ನ 100 ಪುಟದ ಹಸ್ತಪ್ರತಿಯನ್ನು ಅವರಲ್ಲಿ ತಗೊಂಡು ಹೋಗಿ ನನ್ನ ನಿಸ್ಸಹಾಯಕತೆ, ನನ್ನ ಅಸಹಾಯಕತೆಯನ್ನು ಅವರಲ್ಲಿ ಹೇಳಿದೆ. ಯಾಕೆಂತ ಹೇಳಿದ್ರೆ ಇದು ಗ್ರಹಿಸಿದಾಗೆ ಬರ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ ಹೇಳಿದೆ. ಅವರು ಓದಿದ್ರು, ಒಂದೇ ಮಾತು ಅವ್ರು ಹೇಳಿದ್ರು, ನಿನ್ನ ಕಾದಂಬರಿ ಅಲ್ಲ ಬರೀತಾ ಇರೋದು, ಜನಸಾಮಾನ್ಯರಿಗೆ ತಿಳಿಯುವಂತಹ ಈ ಒಂದು ವಿಷಯವನ್ನು ಇಷ್ಟು ವೈಶಾಲ್ಯತೆಯನ್ನು ಕೂಡಿಸಿಕೊಂಡು ಬರೆಯುವುದು ಬೇಡ, ಸರಳವಾಗಿ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಬರೆ. ಇದಕ್ಕಿಂತ ಹೆಚ್ಚು ನಾನು ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಯಾರು ಬರೀತಾರೋ ಅವರೇ ಪರೀಕ್ಷಕರಾಗಿ ಅವರ ಕೃತಿಯನ್ನು ನೋಡಿದ್ರೆ ಮಾತ್ರ ಅದು ಸರಿಯಾಗಿ ಬರ್ತದೆ ಅಷ್ಟೇ ಹೊರತಾಗಿ ಹೊರಗಿನವರು ನೋಡಿ ಹೇಳಿದ್ರೆ ಅದು ಸರಿ ಬರುವುದಿಲ್ಲ ಅಂತ ಖಂಡಿತವಾಗಿ ಹೇಳಿದರು. ಮತ್ತೆ ಮನೆಗೆ ಹೋದೆ, ಪುನಃ ಶುರುವಿನಿಂದ ಬರೆದೆ. ಹೀಗೆ ಈ ಇಬ್ಬರು ಘನ ಮಹನೀಯರು ನನ್ನನ್ನು ಯಾವ ರೀತಿ ಹೊರಗೆ ಹಚ್ಚಿದರೆಂದರೆ, ಈ ಒಂದು ಕುಂಕುಮ ಮಹತಿ ಎನ್ನುವಂಥ ಈ ಪುಟ್ಟ ಪುಸ್ತಕ, ಇದರಲ್ಲಿ 56 ಪೇಜ್ ಇದೆ. ನನ್ನ A4 ಶೀಟಲ್ಲಿ 27 ಪೇಜ್ ಆಗಿತ್ತು. ಅಷ್ಟನ್ನು ಆ ಸ್ಥಿತಿಗೆ ಬರುವಷ್ಟರಲ್ಲಿ 456 ಬರೋಬ್ಬರಿ 456 ದಿನಗಳು ಹಿಡಿದಿದ್ದವು. ಇಷ್ಟು ಸಮಯದಲ್ಲಿ ಕುಂಕುಮ ಮಹತ್ವ ನನಗೆ ಜೀವನದ ಮಹತ್ವವನ್ನು ಕಲಿಸಿಕೊಟ್ಟಿತ್ತು ಮತ್ತು ನನ್ನ ಆಲೋಚನೆಗಳು ಬಹಳ ಸಂಸ್ಕರಿಸಿದವು. ನಾನು ಜೀವನವನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿ ಹೋಗಿತ್ತು. ಹಾಗಾದರೆ ಈ ಕುಂಕುಮ ಮಹತಿ ಎನ್ನುವಂಥ ಈ ಪುಸ್ತಕದಲ್ಲಿ ಅಂಥ ವಿಶೇಷತೆ ಏನಿದೆ ಎಂದು ನಿಮಗೊಂದು ಪ್ರಶ್ನೆ ಉದ್ಭವಿಸಬಹುದು. ವಿಶೇಷವಾಗಿ ನಾನು ಹೇಳುವಂಥದ್ದು ಏನಿಲ್ಲ, ಯಾಕಂದರೆ ಇದರ ಬಗ್ಗೆ ಮಾತನಾಡುವವರೇ ಇದ್ದಾರೆ ಮುಂದೆ. ಪುರಾಣಗಳ ಉದಾಹರಣೆಯನ್ನು ತೆಗೆದುಕೊಂಡು ಹೇಳುವುದಿದ್ದರೆ, ಮಾತೆ ಶ್ರೀದೇವಿ, ಆ ಮಹಾಮಾತೆ ಭಯಂಕರ ರಕ್ಕಸರು ಶುಂಭ ನಿಶುಂಭರನ್ನು ತನ್ನ ಖಡ್ಗಕ್ಕೆ ಆಹುತಿಯನ್ನಾಗಿಸಿ ಮಾಡಿದ ಮೊದಲ ಕೆಲಸ ಏನು ಅಂದರೆ, ಚೆಲ್ಲಿದ ರಕ್ತದಲ್ಲಿ ಬೆರಳನ್ನತ್ತಿ ಹಣೆಯ ಮಧ್ಯಕ್ಕೆ ರಕ್ತ ತಿಲಕವನ್ನು ಇಟ್ಟುಕೊಂಡದ್ದು. ಏನಿದ್ರ ಅರ್ಥ, ಸಂಕೇತವೇನು? ಏನು ಅಂತ ಹೇಳಿದರೆ, ದುಷ್ಟಶಕ್ತಿಯ ಸಂಹಾರದ ಪ್ರತೀಕವಾಗಿರುವಂಥದ್ದು ಶುದ್ಧ ಕುಂಕುಮ ಮತ್ತು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಣೆ ಕೊಡುವಂಥದ್ದೇ ಈ ಪವಿತ್ರವಾದ ಸ್ಥಳದಲ್ಲಿ ಇಟ್ಟಂತಹ ಕುಂಕುಮ. ಇಲ್ಲಿ ದುಷ್ಟಶಕ್ತಿ ಅಂತ ಹೇಳುವಾಗ ನಮ್ಮ ಹೊರಗಿನ ದುಷ್ಟಶಕ್ತಿಗಳ ಜೊತೆಗೆ ನಮ್ಮೊಳಗಿನ ಅರಿಷಡ್ವೈರಗಳು ಕೂಡ ದುಷ್ಟಶಕ್ತಿಯಾಗಿ ನಮ್ಮನ್ನು ಆಳಬಾರದು ಅಂತ ಹೇಳುವಂಥ ಉದ್ದೇಶಕ್ಕೆ ಆ ಅರಿಷಡ್ವೈರಿಗಳು ಹೇಗೆ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಹೇಳುವುದಕ್ಕಾಗಿ ಈ ಶುದ್ಧ ಕುಂಕುಮವನ್ನು ಆ ಆಜ್ಞಾಚಕ್ರದ ಬಿಂದುವಿನಲ್ಲಿಟ್ಟು ನಾವು ಸಾಧನೆಯನ್ನು ಮಾಡಿದಾಗ ಆ ನಮ್ಮೊಳಗಿನ ಪರಮಗುರು, ಪರ್ಮನೆಂಟ್ ಆಗಿರುವಂತಹ ಆ ಪರ್ಮನೆಂಟ್ ಯಾರು, ಅವ ನಮ್ಮ ಆತ್ಮಬಂಧು, ಅವನನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ ಅಂತ ಹೇಳುವಂಥ ದಾರಿ ತೋರಿಸುವಂಥ ಪುಸ್ತಕವೇ ಈ ಕುಂಕುಮ ಮಹತಿ. ಇನ್ನು ಈ ಪುಸ್ತಕ ಬರೆಯುವಂತಹ ಕಾಲದಲ್ಲಿ ಯಾರ ಹತ್ರ ಈ ಪುಸ್ತಕವನ್ನು ಬರೆಸಬಹುದು? ಆಗ ಕೃಷ್ಣವೇಣಿ ಮೇಡಮ್ ಹೇಳಿದಾಗೆ ಆ ವಿಷಯ ಒಂದು ಚರ್ಚೆಗೆ ಬಂದಾಗ ಶ್ರೀ ರಾಮಚಂದ್ರಾಪುರ ಮಠದ ಕಾಮದುಗ ಬೃಹತ್ ಯೋಜನೆ, ಕಾಮದುಗ ಅದರ ಒಂದು ಅಂಗ ಮಾತೃತ್ವ, ಅದರ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಬೇರ್ಕಡವು ಈಶ್ವರಿ ಶಾಂಭಟ್ ಅವರು ಕಾಸರಗೋಡಿನ ಶೀಲಕನಲ್ಲಿ ಹೇಳಿ ಅಂತ ಹೇಳಿದ್ರಂತೆ. ಹಾಗೆ ಯೋಗ ಭಾಗ್ಯಗಳು ಕೂಡಿ ಆ ಜವಾಬ್ದಾರಿ ನನ್ನ ಮಡಿಲಿಗೆ ಬಂತು ಮತ್ತು ಯಾವ ಶ್ರೀಮತಿ ಕೃಷ್ಣವೇಣಿ ಪ್ರಸಾದ್ ದೇವಾಲಯ ಸಂವರ್ಧನಾ ಸಮಿತಿ ಶ್ರೀ ಕೇಶವ ಪ್ರಸಾದ್ ಮಳಿಯ ಅವರು ಯಾವ ನಿರೀಕ್ಷೆ, ಯಾವ ಭರವಸೆಯನ್ನು ಇಟ್ಟು ನನ್ನ ಕೈಯಲ್ಲಿ ಆ ಒಂದು ಜವಾಬ್ದಾರಿಯನ್ನು ಇಟ್ಟಿದ್ದಾರೋ ಆ ನಿರೀಕ್ಷೆ, ಆ ಭರವಸೆಗಳು ಇವತ್ತು ಪೂರ್ಣಗೊಂಡಿವೆ ಎಂಬ ತೃಪ್ತಿ ನನ್ನಲ್ಲಿದೆ. ಅವಧಿ ಪೂರ್ಣವಾದ ಗರ್ಭಿಣಿ ಪ್ರಸವ ವೇದನೆಯನ್ನು ಅನುಭವಿಸಿ ಹೆರುತ್ತಾಳೆ. ಆರೋಗ್ಯಪೂರ್ಣವಾದ ಮಗು ಮಡಿಲಿಗೆ ಬಿದ್ದಾಗ ಅತ್ಯಂತ ತೃಪ್ತಿಯಿಂದ ಸಮಾಧಾನದ ನಿಟ್ಟುಸಿರು ಬಿಡುತ್ತಾಳೆ. ಇವತ್ತು ನನ್ನ ಸ್ಥಿತಿಯು ಅದೇ ಆಗಿದೆ. ಇನ್ನು ಈ ಪುಸ್ತಕವನ್ನು ಬರೆಯುವಾಗ
ಕುಂಕುಮದ ಮಹತ್ವವನ್ನು ಬರೆಯುತ್ತಾ ನನ್ನ ಒಂದು ತಿಳುವಳಿಕೆ ಬಂದಂಥ ವಿಚಾರವೇನಂತ ಹೇಳಿದರೆ, ಇದು ಸಂಪೂರ್ಣವಾಗಬೇಕು ಅಂತ ಹೇಳಿದರೆ ಶುದ್ಧ ಕುಂಕುಮದ ತಯಾರಿಯ ರೀತಿಯು ಇದರಲ್ಲಿ ಒಳಪಡಬೇಕು ಅಂತ ಹೇಳುವಂಥ ಒಂದು ಆಲೋಚನೆ ಬಂತು. ಶ್ರೀಮತಿ ಬೇರ್ಗಡವು ಈಶ್ವರಿ ಶಾಂಭಟ್ ಅವರು ಶುದ್ಧ ಕುಂಕುಮ ಮಾಡುವುದರಲ್ಲಿ ಸಿದ್ಧಹಸ್ತರು. ಅವರ ಅನುಭವಪೂರ್ಣ ಮಾಹಿತಿ ದೊರಕಿತ್ತು. ಆದರೆ ಅದರ ಮೂಲ ವಸ್ತುಗಳ ಒಳಗಿರುವಂಥ ಧಾತುಗಳ ತಿಳುವಳಿಕೆ ನನಗೆ ಬೇಕಿತ್ತು. ಈ ಪ್ರತಿಯೊಂದು ನಾನು ಏನು ತಿಳಿದಿದ್ದೇನೋ ಅದೆಲ್ಲವನ್ನು ಈ ಪುಸ್ತಕದಲ್ಲಿ ದಾಖಲು ಮಾಡಲು ಸಾಧ್ಯವಿರಲಿಲ್ಲ. ಯಾಕೆಂದರೆ ಅದು ಸುಮಾರು 500 ಪುಟಗಳಷ್ಟು ಆಗ್ಬೋದು. ಆದರೆ ಸಂಕ್ಷಿಪ್ತವಾಗಿ ಅದರ ಒಂದು ಮೂಲ ಪಾಯಿಂಟ್ಗಳನ್ನು ಮಾತ್ರ ಬಡಿಬೇಕು ಅಂತ ಹೇಳಿದ್ರು ನಾನು ಎಲ್ಲವನ್ನು ತಿಳಿಬೇಕಾದ್ದು ನನ್ನ ಜವಾಬ್ದಾರಿ ಆಗ್ತದೆ. ಹಾಗಾಗಿ ಈ ಮೂಲ ವಸ್ತುಗಳಲ್ಲಿರುವಂತಹ ಧಾತುಗಳು ಯಾವುವು ಎಂಬುದನ್ನು ನಾನು ಯಾರ ಬಳಿ ಕೇಳಬಹುದು, ತಿಳಿಬಹುದು ಅಂತ ನಾನು ಯೋಚಿಸ್ತಾ ಇರುವಾಗ ನನ್ನ ಸಹಾಯಕ್ಕೆ ಬಂದು ಸಹಕಾರ ಇತ್ತವರು ಡಾಕ್ಟರ್ ಗಣೇಶ್ ತೇಜಸ್ವಿ. ನನ್ನ ಸಮೀಪ ಬಂಧುವೂ ಹೌದು, ಆಯುರ್ವೇದ ವೈದ್ಯರೂ ಹೌದು, ಆಯುರ್ವೇದ ಶಿಕ್ಷಣ ಸಂಸ್ಥೆಯಲ್ಲಿ ಉಪನ್ಯಾಸಕರು ಆಗಿ ದುಡಿಯುತ್ತಿದ್ದಾರೆ. ಆಯುರ್ವೇದ ಗ್ರಂಥಾಲಯಕ್ಕೆ ಹೋಗಿ ಈ ಶುದ್ಧ ಕುಂಕುಮಕ್ಕೆ ಉಪಯೋಗಿಸುವಂತಹ ಮೂಲ ವಸ್ತುಗಳಲ್ಲಿನ ಧಾತುಗಳು ಅದು ಆಯುರ್ವೇದ ಶಾಸ್ತ್ರದಲ್ಲಿ ಸರಿಯಾಗಿ ಉಲ್ಲೇಖಿತವಾಗಿದೆ. ಅಂತಹ ಉಲ್ಲೇಖಗಳನ್ನು ಸಂಗ್ರಹಿಸಿ ಪ್ರಿಂಟೌಟ್ ತೆಗೆದು ನನಗೆ ಒದಗಿಸಿದ್ದಾರೆ. ಅವರ ಸಹಕಾರವನ್ನು ನಾನಿಲ್ಲಿ ನೆನೆಯಲೇಬೇಕಾಗ್ತದೆ. ಇನ್ನು ಶ್ರೀ ಉಪಗಳ ಸುಬ್ರಹ್ಮಣ್ಯ ಭಟ್, ಡಾಕ್ಟರ್ ಉಪಗಳ ಶಂಕರನಾರಾಯಣ ಭಟ್ ಇವರಿಬ್ಬರು ನನ್ನ ಲೇಖನಿಯನ್ನು ಹಿಡಿದು ಬರೆಯಿಸಿದ್ರು ಅಂತ ಆಗಲೇ ಹೇಳಿದೆ ನಾನು. ಈ ನನ್ನ ಹಸ್ತಪ್ರತಿ ಅಂದರೆ 11ನೇ ಹಸ್ತಪ್ರತಿ ಅದು ಬಹುಶಃ ಇನ್ನು ಪ್ರಕಟಣೆಗೆ ಹೋಗಲಿಕ್ಕೆ ಸಾಧಾರಣ ಸರ್ವಾಲಂಕೃತವಾಗಿ ಆಗಿದೆ ಅಂತ ಹೇಳುವಂಥ ಒಂದು ತೃಪ್ತಿ ಮನಸ್ಸಿಗೆ ಬಂದಾಗ ಅದನ್ನು ನಾನು ಉಪಗಳ ಶಂಕರನಾರಾಯಣ ಭಟ್ ಅವರಿಗೆ ತೋರಿಸಲೇಬೇಕಾಗಿತ್ತು. ಆದರೆ ಆ ಸಮಯಕ್ಕೆ ಅವರು ನನಗೆ ಲಭ್ಯವಿರಲಿಲ್ಲ, ಅವರು ಪರ ಊರಲ್ಲಿದ್ದರು. ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನನ್ನ ಸಹಾಯಕ್ಕೆ ಬಂದವರು ಘನ ವಿದ್ವಾಂಸರಾದಂಥ ಪಾದೇಕಲ್ ವಿಷ್ಣು ಭಟ್ ಅವರು ನನ್ನ ಲೇಖನವನ್ನು ಇಂಚಿಂಚೂ ಬಿಡದೆ ಪ್ರತಿ ಅಕ್ಷರವನ್ನು ಕೂಲಂಕುಷವಾಗಿ ಓದಿ ತಿದ್ದುಪಡಿಗಳನ್ನು ಹೇಳಿದರು, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಇನ್ನು ಕೊನೆಯ ಹಂತದಲ್ಲಿ ಕನ್ನಡ ಪಂಡಿತರಾದಂತಹ ಶ್ರೀ ವಿ.ಬಿ. ಕುಳಮರುವ ಅವರಿಗೆ ವಿಷಯ ತಿಳಿದಾಗ ಬಹಳ ಪ್ರೋತ್ಸಾಹಕರ ನುಡಿಯನ್ನು ಹೇಳಿ ನನ್ನನ್ನು ಬೆನ್ನು ತಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಪ್ರಾತಸ್ಮರಣೀಯ ಮಹಿಳೆಯರು ಮಹನೀಯರು ನಿಮಿತ್ತರಾಗಿ ಬಂದು ನನ್ನ ಕೈಯಿಂದ ಇದನ್ನು ಬರೆಯಿಸಿದರು. ಇದಕ್ಕೆ ಶ್ರೀ ಗುರುಕಾರುಣ್ಯ ಮತ್ತು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಕೃಪಾಶೀರ್ವಾದವೇ ಕಾರಣ ಅಂತ ನನ್ನ ದೃಢವಾದ ನಂಬಿಕೆ. ಹಾಗೆ ಈ ಪುಸ್ತಕ ಇದು ಇವತ್ತಿಲ್ಲಿ ಮಾರಾಟಕ್ಕೆ ಲಭ್ಯವಾಗಿದೆ. ಎಲ್ಲರೂ ಕೊಂಡುಕೊಂಡು ತೆಗೆದುಕೊಳ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ಯಾಕೆಂತ ಹೇಳಿದರೆ ಇದರಿಂದ ಬಂದಂತಹ ದುಡ್ಡು ಯಾರದೇ ಜೇಬಿಗೆ ಹೋಗುವಂಥದ್ದಲ್ಲ. ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಸದ್ಭಕ್ತರ ಸದ್ವಿನಿಯೋಗಕ್ಕಾಗಿಯೇ ಇದು ಉಪಯೋಗಿಸಲ್ಪಡುತ್ತದೆ ಅಂತ ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ಎಲ್ಲ ಆಮಂತ್ರಿತರು ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ಅದೇ ರೀತಿ ಕನ್ನಡ ಪಂಡಿತರಾದಂಥ ಶ್ರೀ ವಿ.ಬಿ. ಕುಳಮರುವ ಅವರನ್ನು ನಾನು ಕರೆದಾಗ ಅವರು ಹೇಳಿದರು, ಅನಿವಾರ್ಯ ಕಾರಣದಿಂದ ನನಗೆ ಬರಲಿಕ್ಕೆ ಆಗುವುದಿಲ್ಲ ಶೀಲ, ಆದರೆ ಅವರು ಈ ಆಶು ಮುಕ್ತಕಗಳನ್ನು ರಚಿಸುವುದರಲ್ಲಿ ಸಿದ್ಧಹಸ್ತರು. ಅವರ ಅಂಕಿತ ನಾಮ ಆಶು ಮುಕ್ತಕದ ಅಂಕಿತ ನಾಮ ಪುಟ್ಟಕಂದ ಅಂತ. ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ನಾನು ಆಮಂತ್ರಣ ಹೇಳಿದ ಮರು ಕ್ಷಣದಲ್ಲಿ ಒಂದು ವೃಷಭಪ್ರಾಸದ ಛಂದೋಬದ್ಧ ಆಶು ಮುಕ್ತಕವನ್ನು ಬರೆದು ನನಗೆ ಕಳಿಸಿದ್ದಾರೆ. ನಾನು ವಿರಮಿಸುವ ಮೊದಲು ಅದನ್ನು ಓದಿ ಹೇಳ್ತೇನೆ. ಕುಂಕುಮದ ಮಹತಿಯನ್ನು ಸಾರುತಿಹ ಹೊತ್ತಗೆಯ ಶಂಕರಿಯ ದಯದಿಂದ ಬರೆದ ಸಾಧನೆಗೆ ಬಿಂಕದಲ್ಲಿ ಪೇಳ್ವೆನ ಅಭಿನಂದನೆಯ ಶೀಲನಿಗೆ ಪಂಕಜವನರ್ಪಿಸುತ್ತ ಪುಟ್ಟ ಕಂದ. ಹರಿ ಓಂ. ಗುರು ಮಾರ್ಗದರ್ಶನದಿಂದ ಕೃತಿ ಲೋಕಾರ್ಪಣೆಯನ್ನ ಮಾಡುವಂತ ಸಾಧ್ಯತೆ ಆಗಿದೆ ಅನ್ನುವಂತಹ ಭಾವವನ್ನ ಕೃತಿಗಾರ್ತಿ ವ್ಯಕ್ತಪಡಿಸಿದ್ದಾರೆ.
ಅದೇ ರೀತಿ ಲಲಿತ ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರುತ್ತದೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಿಣಿ ಅಂತ. ಯಾಕೆಂದ್ರೆ ನಮ್ಮಲ್ಲಿ ಮಾಡಬೇಕು ಅನ್ನುವಂಥ ಶಕ್ತಿಯನ್ನ ತರುವವಳು ಅವಳೇ, ಅದನ್ನ ಮಾಡಿಸುವವಳು ಅವಳೇ, ಅದನ್ನ ಮಾಡಿಸಬಹುದಾದಂಥ ಜ್ಞಾನವನ್ನ ನೀಡುವವಳು ಅವಳೇ. ಹಾಗಾಗಿ ಆ ಲಲಿತಾಂಬಿಕೆಯ ಕೃಪೆಯಿಂದ ಈ ಕೃತಿ ಅವರ ಕೈಯಲ್ಲಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಂದುಕೊಳ್ತಾ